ಆತ್ಮೀಯ ವೀಕ್ಷಕರ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ, ಯುವ ನಿಧಿ ಫಲಾನುಭವಿಗಳಿಗೆ ಈಗಾಗಲೇ ಅಕ್ಟೋಬರ್ ಮಂತಿನ ಯುವ ನಿಧಿ ಹಣ ಎಲ್ಲರಿಗೂ ಕ್ರೆಡಿಟ್ ಆಗಿದೆ ಮತ್ತು ನವೆಂಬರ್ ಮಂತಿನ ಹಣ ಡಿಬಿಟಿ ಪುಷ್ಡ್ ಅಂತ ತೋರಿಸ್ತಾ ಇದೆ. ಇದು ಯಾವಾಗ ಕ್ರೆಡಿಟ್ ಆಗುತ್ತೆ, ಆಗಸ್ಟ್ ಸೆಪ್ಟೆಂಬರ್ ಮಂತಿನ ಅಮೌಂಟ್ ಕೂಡ ಪೆಂಡಿಂಗ್ ಇದೆ ಅಂದ್ರು ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ. ಮತ್ತು ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಡೇಟ್ 20 ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕು. ಕೆಲವೊಂದಿಷ್ಟು ಫಾರ್ಮೆಟ್ ಅಲ್ಲಿ ಚೇಂಜ್ ಆಗಿದೆ. ಏನೇನು ಫಾರ್ಮೆಟ್ ಚೇಂಜ್ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತೆ ನವೆಂಬರ್ ಮಂತಿನ ಅಮೌಂಟ್ ಯಾವ ಡೇಟಿಗೆ ಬರುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಹೊಸದಾಗಿ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಕ್ಟೋಬರ್ ಮಂತಿನ ಅಮೌಂಟು ಈಗಾಗಲೇ 75% ಜನರಿಗೆ ಕ್ರೆಡಿಟ್ ಆಗಿದೆ. ನಿಮ್ಗೇನಾದ್ರೂ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಕಾರಣ ಇಷ್ಟ ಸ್ನೇಹಿತರೆ, ಸ್ಟೇಟಸ್ ಹೋಗಿ ಚೆಕ್ ಮಾಡಿದ್ರೆ ಡಿಬಿಟಿ ಪುಷ್ಡ್ ಅಂತ ತೋರಿಸ್ತಾ ಇರಬೇಕು. ಪೆಂಡಿಂಗ್ ಅಂತ ತೋರಿಸಿದ್ರೆ ಇನ್ನೂ ಕೆಲವು ಸಮಯಗಳ ಕಾಲ ಮುಂದುವರುತ್ತೆ. ಡಿಬಿಟಿ ಪುಷ್ಡ್ ಅಂತ ಏನಾದ್ರು ತೋರಿಸ್ತಾ ಇತ್ತು ಅನ್ಕೊಳ್ಳಿ, ವಿತಿನ್ 7 ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಖಾತೆಗೆ ಯುವ ನಿಧಿ ಡಿಗ್ರಿ ಮುಗಿದವರಿಗೆ 3,000 ಮತ್ತು ಡಿಪ್ಲೊಮಾ ಮುಗಿದವರಿಗೆ 1,500 ರೂಪಾಯಿ ಹಣ ಬರೋದು ಖಚಿತ ಅಂತೇಳಿ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಮತ್ತೆ ನವೆಂಬರ್ ಮಂತಿನ ಅಮೌಂಟಿನ ಅಪ್ಡೇಟ್ ಹೇಳೋದಾದ್ರೆ, ನಿಮಗೆ ಡಿಬಿಟಿ ಪುಷ್ಡ್ ಅಂತ ಏನಾದ್ರು ತೋರಿಸ್ತಾ ಇತ್ತಂದ್ರೆ ಈ ವೀಕ್ ಒಳಗಡೆನೆ ನಿಮಗೆ ಹಣ ಬರೋದು ಖಚಿತ ಸ್ನೇಹಿತರೆ. ಮತ್ತೆ ಅದ್ರ ಜೊತೆಗೆ ಯುವ ನಿಧಿಯಿಂದ ಬಂದಿರತಕ್ಕಂಥ ಹೊಸದ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇದ್ದಾರಲ್ಲ, ಅಲ್ಲಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ಒಂದಿತ್ತು. ಮತ್ತೆ ಅದರ ಜೊತೆಗೆ ಸ್ಕೂಲ್ ನೇಮು ಕಾಲೇಜ್ ಡೀಟೇಲ್ಸ್ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ. ಸ್ಕೂಲ್ ನೇಮ್ ಕಾಲೇಜ್ ಡೀಟೇಲ್ಸ್ ಎಂಟ್ರಿ ಮಾಡೋದು, ಕಾಲೇಜ್ ಡೀಟೇಲ್ಸ್ ಏನು ತಗೋತಾ ಇಲ್ಲ, ಬಟ್ ಅಡ್ರೆಸ್ ಎಂಟ್ರಿ ಮಾಡಬಹುದು. ಸ್ಕೂಲ್ ನೇಮ್ ಏನು, ನಿಮ್ಮ ಕಾಲೇಜ್ ನೇಮ್ ಏನು ಎಂಟ್ರಿ ಮಾಡ್ತಿರಲ್ಲ, ಕಾಲೇಜ್ ನೇಮ್ ಅಲ್ಲಿ ಶಾರ್ಟ್ ಕಟ್ ಆಗಿ ಎಂಟ್ರಿ ಮಾಡಿದ್ರು ಫುಲ್ಫಿಲ್ ಆಗುತ್ತೆ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬಹುದು. ಮತ್ತು ಅದರ ಜೊತೆಗೆ ಸ್ನೇಹಿತರೆ, ಇನ್ನೊಂದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಂತಿನ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಂತು 95% ಜನ ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ಇನ್ನೊಂದೇನು 5 to 10% ಜನರಿಗೆ ಮಾತ್ರ ಬಂದಿಲ್ಲ. ಇವ್ರು ಏನ್ ಮಾಡಬೇಕು ಅಂದ್ರೆ, ನೀವೇನಾದರೂ ಇದಕ್ಕಿಂತ ಮುಂಚೆ 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಿತ್ತಲ್ಲ, ಅವಾಗ ಏನಾದ್ರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದ್ರು ತೊಂದರೆ ಆಗಿತ್ತು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ನೀವೇನಾದ್ರೂ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿದ್ರೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅವಾಗ ಏನಾದ್ರು ತೊಂದರೆ ಆಗಿದ್ರೆ ಮತ್ತು ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ, ಇವೆರಡು ರೀಸನ್ಗಳಿಗೆ ಮಾತ್ರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹಣನ ಹಿಡಿದಿದ್ದೀವಿ ಅಂತೇಳಿ ಯುವ ನಿಧಿಯ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಮತ್ತು ಯುವ ನಿಧಿ ಮೇಲಾಧಿಕಾರಿಗಳು ಕೂಡ ಇದೇ ವಿಷಯವನ್ನ ತಿಳಿಸಿದ್ದಾರೆ. ಮತ್ತೆ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದಾರಲ್ಲ, ನಿಮಗೆ ಯುವ ನಿಧಿ ಅಕ್ಟೋಬರ್ ಮಂತಿನ ಅಮೌಂಟ್ ಬಂದಿದೆಯೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.